ನಮಸ್ಕಾರ ಸ್ನೇಹಿತರೆ, ನೀವು ಈಗಾಗಲೇ ಕಂಪಾರಳ್ಳಿ ಶನೈಶ್ಚರ ಪವಾಡಗಳು ಮಹಿಮೆಗಳನ್ನ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀರಿ. ಅದನ್ನ ನೋಡಿದ ನಂತರ ಇಲ್ಲಿಗೆ ಬಂದ ನಂತರ ನಿಮಗೂ ಕೂಡ ಒಳಿತಾಗಿದೆ. ಆ ರೀತಿ ಆಗಿರೋದ್ರಿಂದ ಪ್ರಧಾನ ಅರ್ಚಕರು ನಮ್ಮನ್ನು ಮಾತಾಡ್ಸೋಣ ಅಂತ, ಅವರ ಅನುಭವಗಳೇನು, ಅವ್ರಿಗೇನೆಲ್ಲ ಪವಾಡ ಭಗವಂತ ಮಾಡಿದ್ದಾರೆ, ಅವರು ಈ ದೇವಾಲಯದಲ್ಲಿ ಯಾವ ರೀತಿ ನಡೆದು ಬಂದರು ಅನ್ನೋ ಒಂದು ವಿಚಾರವನ್ನು ಇಲ್ಲಿನ ಪ್ರಧಾನ ಅರ್ಚಕರಾದ ರಾಜಶೇಖರಯ್ಯನವರನ್ನು ಮಾತಾಡ್ಸೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನೀವು ಇಲ್ಲಿ ಯಾವ ರೀತಿ ಎಲ್ಲ ನಡ್ಕೊಂಡ್ ಬಂದಿದ್ದು, ಇಲ್ಲಿನ ಪವಾಡಗಳು ಹೆಂಗ್ ಶುರುವಾಯಿತು, ಬಟ್ ಹಾಗೆ ನೀವು ಇಲ್ಲಿ ಬಂದದ್ದು ಯಾವ ರೀತಿ ಆಯಿತು ಏನು ಎಲ್ಲ ಹೇಳಿಸ್ಬೋದಾ? ಹೇಳ್ಬೋದು, ಹೇಳ್ಬೋದು. ಓಂ ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಾಯ ನಮೋ ನಮಃ. ಗುರುಭ್ಯೋ ನಮಸ್ತುಭ್ಯಂ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವ ಭಕ್ತಾದಿಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಬುನಾದಿ ನಮ್ಮ ತಾತವ್ರ ಕಾಲದಿಂದಲೂ ನಡ್ಕೊಂಬಂದಿದೆ. ಮೊದಲು ನಮ್ಮ ತಂದೆಯವರಿಗೆ ಮಹಿಮೆ ಆಗ್ತಾ ಇತ್ತು, ಅವ್ರ ಕಡೆಯಿಂದಲೂ ತುಂಬ ಕಾರ್ಯಗಳು ನೆರವೇರುತ್ತಾ ಇದ್ದು. ಅದಾದ ನಂತರ ನನ್ನ ತಮ್ಮ ಮಾಡ್ತಾ ಇದ್ದ, ಅವರು ಅನಿರೀಕ್ಷಿತವಾಗಿ ಎಕ್ಸ್ಪೈರ್ ಆದರು. ಅದಾದ ನಂತರ ನನ್ನನ್ನು ಕರೆಸ್ಕೊಂಡ್ರು ಇಲ್ಲಿಗೆ. ನಾವು ಬಂದಮೇಲೆ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದಿದ್ದಾವೆ. ದೇವಾಲಯ ಜೀರ್ಣೋದ್ಧಾರ ಆಗಿದೆ, ಹೊಸದಾಗಿ ನಿರ್ಮಾಣ ಆಗಿದೆ, ಸಕಲ ಭಕ್ತಾದಿಗಳಿಗೂ ಅನುಕೂಲ ಆಗಿದೆ ಇಲ್ಲಿಂದ. ಹೀಗಾಗಿ ಮುಂಚೆ ನಾನು ನಂಬಿರಲಿಲ್ಲ, ನಾನು ಮಾಡ್ತಾಯಿದ್ದು ಬೇರೆ ಬಿಸ್ನೆಸ್ಸು, ಆ ಕಡೆ ಒಲವಾಗಿತ್ತು. ಏನೆಲ್ಲ ಬಿಸ್ನೆಸ್ ಮಾಡ್ತಿದ್ರಿ? ನಮ್ಮದು UPS ಬಿಸ್ನೆಸ್ ಮಾಡ್ತಿದ್ದು, ಕೊಬ್ಬರಿ ಇದಿತ್ತು, ಬೇರೆ ಬೇರೆ ತುಂಬ ಬಿಸ್ನೆಸ್ಗಳು ಮಾಡ್ತಾ ಇದ್ದೆ. ಆದಾಯದ ಮೂಲ ಚೆನ್ನಾಗಿತ್ತು? ಚೆನ್ನಾಗಿತ್ತು, ಆದಾಯದ ಮೂಲ ಚೆನ್ನಾಗಿತ್ತು. ಅಂದ್ರೆ ಅವಾಗಲೇ ನೀವು ದುಡ್ಡು ಗಿಡ್ಡು ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ರಿ? ಚೆನ್ನಾಗಿ ಮಾಡ್ಕೊಂಡಿದ್ದೆ. ಸೀಮೆಹಸಿನ ಫಾರ್ಮ್ ಇತ್ತು, ಫಾರ್ಮ್ ಮಾಡ್ಕೊಂಡಿದ್ದೆ. ಅದಾದ ನಂತರ ಇಲ್ಲಿ ಬರಬೇಕಾಗಿ ಬಂತು. ಅವಾಗ ಅದನ್ನೆಲ್ಲ ಡಿಸ್ಪಾಸ್ ಮಾಡಿ ಪೂಜೆಗೆ ಬಂದು ಸ್ವಾಮಿಯವ್ರ ಹತ್ರ ಕೇಳ್ಕೊಂಡೆ. ಆ ಟೈಮಲ್ಲಿ ಸ್ವಲ್ಪ ಸಾಲನೂ ಇತ್ತು. ಏನಂತ ಕೇಳ್ಕೊಂಡ್ರಿ? ಈಗ ನಂದು ಏನಿದೆಯೋ, ನಾನು ಇಲ್ಲಿ ಬಂದು ಪೂಜೆ ಮಾಡಬೇಕು ಅಂದರೆ ನನ್ನ ಸಾಲದ ಬಾಧೆಗಳು ಏನಿದೆಯೋ ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಕೇಳ್ಕೊಂಡೆ. ನಂಬಿಕೆ ಇತ್ತಾ? ನಿವಾರಣೆ ನಂಬಿಕೆ ಇರಲಿಲ್ಲ. ಹೌದಾ? ನನಗೆ ನಂಬಿಕೆ ಇರಲಿಲ್ಲ, 99% ನಂಬಿಕೆ ಇರಲಿಲ್ಲ. ಪೂಜೆ ಮಾಡೋದ್ರಿಂದ ಎಲ್ಲಿ ಸಾಲ ತೀರುತ್ತೆ ಅನ್ನೋ ಯಾವ ದೇವರು ಯಾವ ಇದು ದುಡಿಮೆ ಮಾಡಬೇಕು ಅಷ್ಟೇ, ಪೂಜೆಯಿಂದ ಏನಾಗುತ್ತೆ ಅಂತ ಒಂದು ಭ್ರಮೆಲಿದ್ದೆ. ಹೌದಾ? ಬಟ್ ಆದರೆ ಆ ಟೈಮಿಂಗ್ಸಲ್ಲಿ ಸ್ವಾಮಿಯವ್ರ ದುಡ್ಡು ಕೊಟ್ಟಿಲ್ಲ, ಬಟ್ ಕೆಲಸಗಳು ನನಗೆ ತುಂಬ ಸಿಗ್ತಾವಾಗ. ಅಂದರೆ ಪೂಜೆ ಮಾಡುವಾಗ UPS ಬಲ್ಕ್ ಆರ್ಡ್ರುಗಳು, ದೊಡ್ಡ ಆರ್ಡ್ರುಗಳು, ಒಂದು ಸೋಲಾರ್ ಆರ್ಡ್ರು ಇದು ಮಾಡ್ತೀನಿ ಅಂದರೆ ಒಂದು 3 ಲಕ್ಷ 4 ಲಕ್ಷ ದೊಡ್ಡ ಆರ್ಡ್ರ್ ಸಿಗ್ತಾ ಇತ್ತು ಅವಾಗ. ಅದೆಲ್ಲ ಇವ್ರ ಕಡೆಯಿಂದನೇ ಆಗಿರೋದು? ಎಲ್ಲ ಇಲ್ಲಿಗೆ ಬಂದ್ಮೇಲೆ ಆಗಿದ್ದು ನನಗೆ. ಅದಂದ್ರೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಇದು ಮಾಡಿಲ್ಲ. ನಾನು ಏನೇನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಇಲ್ಲಿ ಇದುವತ್ತರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಗೊತ್ತಾಗ್ತದೆ? ಇಲ್ಲಿ ಇದುವತ್ತರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಗೊತ್ತಾಗ್ತದೆ? ಇಲ್ಲಿ ಇದುವತ್ತರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಗೊತ್ತಾಗ್ತೈತೆ. ಇವತ್ತು ಎಲ್ಲ ಭಕ್ತಾದಿಗಳು ಇದನ್ನು ಗಮನಿಸಬೇಕಾಗಿರೋದು, ಇದನ್ನು ನಾವು ರೆಕಾರ್ಡ್ ಮಾಡುವಾಗ ಖಂಡಿತ ನಮಗೆ ಗೊತ್ತಿಲ್ಲ, ಆದರೆ ಇದನ್ನು ವಿಡಿಯೋನ ಎಡಿಟ್ ಮಾಡುವಾಗ ಇದು ಗಮನಿಸಿದ್ದು ನಾನು. ಇವತ್ತು ಗೊತ್ತಾಗ್ತೈತೆ ಅಷ್ಟೇ. ಇವ್ರೇನೋ ಬರೀ ಪೂಜೆ ಮಾಡ್ಕೊಂತಾರೆ ಹೋಗ್ತಾರೆ ಅನ್ನೋದು ಬಿಟ್ರೆ, ನನ್ನ ಹೊರಗಡೆ ಬಿಸ್ನೆಸ್ಗಳು ಯಾರಿಗೂ ಇವತ್ತವರೆಗೂ ಗೊತ್ತಿಲ್ಲ. ಒಂದು ಟೈಮಲ್ಲಿ ರಿಯಲ್ ಎಸ್ಟೇಟ್ಗೂ ಕೈ ಹಾಕಿದೆ, ಅದರೆಲ್ಲ ಸಾಕಷ್ಟು ದುಡ್ಡುಗಳು ತಗೊಂಡೆ. ಅದರಿಂದ ಜಮೀನೆಲ್ಲ ತಗೊಂಡೆ, ಮನೆಯೆಲ್ಲ ಮಾಡಿದೆ. ಇಲ್ಲಿ ಬರೋದಕ್ಕೆ ಮುಂಚೆನೆ ಅವೆಲ್ಲ ಮಾಡ್ಬಿಟ್ಟಿದ್ದೆ. ಇಲ್ಲಿ ಬರೋಕ್ ಮುಂಚೆನೆ ಅವೆಲ್ಲ ಮಾಡ್ಬಿಟ್ಟಿದ್ದೆ. ಸೊ ಏನು ದುಡ್ಡು ಮಾಡಕ್ಕೆ ಮಾಡಕ್ಕೆ ಅಂತ ನನಗೆ ಅದು ಕನಸು ಇಲ್ಲ. ಇಲ್ಲಿ ಸೇವೆ ನಡಿಬೇಕು, ಜನಗಳಿಗೆ ಒಂದು ಒಳ್ಳೇದಾಗ್ಬೇಕು, ಆ ಜನಗಳಿಂದ ಸ್ವಾಮಿಯವ್ರ ಜೊತೆ ನನ್ನ ಆಶೀರ್ವಾದ ಆಗ್ಬೇಕು, ನಿಮಗೆ ಸ್ವಾಮಿಯವ್ರ ಜೊತೆ ನನ್ನ ಹೆಸರು ಬರ್ಬೇಕಷ್ಟೇ. ಓಕೆ, ಅದು ನನ್ನ ದೊಡ್ಡ ಇದಾಗಿದೆ. ಇಷ್ಟೇ ಅಲ್ಲ, ಇನ್ನೂ ಮುಂದಕ್ಕೆ ತುಂಬಾ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೀನಿ. ಈ ಜಾಗದಲ್ಲಿ ಸ್ವಾಮಿಯವ್ರಿಗೋಸ್ಕರ, ಭಕ್ತಾದಿಗಳಿಗೋಸ್ಕರ ತುಂಬಾನೇ ಆಸೆ ಇಟ್ಕೊಂಡಿದೀನಿ. ದುಡ್ಡಿನ ಆಸೆ ಇಲ್ಲ ನನಗೆ, ಇವತ್ತು ಇಲ್ಲ, ನಾಳೆಗೂ ಇರಲ್ಲ, ಬೇಡ ನನಗೆ. ಕೈ ತುಂಬಾ ಹೊರ ಕೊಟ್ಟಿರೋ ನನಗೆ ಯಾಕೆ ಅದಕ್ಕೆ ಆಸೆ ಪಡೋಣ, ಬೇಕಾಗಿಲ್ಲ. ಭಕ್ತರಿಗೆ ಎಷ್ಟು ಅನುಕೂಲತೆ ಬೇಕು, ಎಷ್ಟು ಸಹಕಾರ ಬೇಕು ಅಷ್ಟು ನಾನು ಮನಸಾರೆ ಮಾಡ್ತೀನಿ. ಎಲ್ಲರೂ ಬರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲಾ ಜನಕ್ಕೂ ತುಂಬಾ ಒಳ್ಳೇದಾಗ್ಲಿ. ಇಲ್ಲಿಂದ ಬಂದವ್ರಿಗೆ ಯಾರಿಗೂ ಕೆಡಕಾಗಿಲ್ಲ, ಮುಂದೂ ಆಗೋದು ಇಲ್ಲ. ಅದನ್ನು ಕಾಪಾಡ್ಕೊಂಡು ಮುಂದುವರ್ಸೋ ಜವಾಬ್ದಾರಿ ನಮ್ಗೆ. ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ತುಂಬ ಪವಾಡಗಳಾಗಿದ್ದಾವೆ. ಮಕ್ಕಳಿಲ್ದರಿ ಮಕ್ಕಳು ಆಗಿದ್ದಾವೆ, ಲಗ್ನ ಇಲ್ದರಿ ಮದುವೆ ಆಗಿದ್ದಾವೆ. ಅವೆಲ್ಲ ತುಂಬ ಅನುಕೂಲತೆ ಆಗಿದ್ದಾವೆ. ಕೋರ್ಟು ಕಚೇರಿ, ಭೂಮಿ ವಿಚಾರ, ಯಾವುದೇ ವಿಚಾರದಲ್ಲಿ ಬಂದರೂ ಇಲ್ಲಿ ಇಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲ ಕೆಲಸ 4 ದಿವಸ ತಡ ಆದ್ರೂ ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಭಕ್ತರು ಬರ್ತಾರೆ. ವಿದ್ಯಾಭ್ಯಾಸದ್ದು, ಕೆಲಸದ್ದು ಯಾವುದಕ್ಕೂ ಇಲ್ಲಿ ಅಡ್ಡಿ ಇಲ್ಲ. ಎಲ್ಲ ಕೆಲಸಗಳು ನೆರವೇರ್ತಾ ಇದ್ದಾವೆ, ನೆಲೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ದೊಡ್ಡ ಪವಾಡ ಅನ್ಸಿದ್ದೇನು ಇಲ್ಲಿ ನೀವು ಕಂಡಿದ್ರಲ್ಲಿ ಇಷ್ಟು ವರ್ಷದಲ್ಲಿ? ದೊಡ್ಡ ಪವಾಡ ಅಂದಿದ್ದು ನಂದೇ ದೊಡ್ಡ ಪವಾಡ. ಯಾವ ರೀತಿ ಅದು? ಬೇರೆಯವ್ರಿಗೆ ಹೇಳೋದ್ಕಿಂತ ನಂದೇ ದೊಡ್ಡ ಪವಾಡ ಆಗ್ಬಿಡುತ್ತೆ. 1 ವರ್ಷದಲ್ಲಿ 10 ಲಕ್ಷ ಸಾಲ ತೀರ್ಸೋದು ಯಾವ್ದ್ರಲ್ಲಿ ತೀರಿಸ್ಬೇಕು? 10 ಲಕ್ಷ 10 ಲಕ್ಷ 1 ವರ್ಷದಲ್ಲಿ ತೀರಿಸ್ಬೇಕು ಅಂದ್ರೆ ಎಲ್ಲ ಆಯ್ತು.
ಆಮೇಲೆ ಆಗ ಇನ್ನು ಭಕ್ತರೆಲ್ಲ ಏನು ಅಂತ ಇಲ್ಲ, ಯಾವ ಭಕ್ತರು ಬರ್ತಿರ್ಲಿಲ್ಲ. ಯಾವ್ದು ಇನ್ನ ಸ್ಟಾರ್ಟಿಂಗ್ ನಾನು ಬಂದಿಲ್ಲಿ ಕಾಲಿಟ್ಟು ಪೂಜೆಗೆ ನಿಂತ್ಕೊಂಡಾಗ ನಾನು ಕೇಳಿದ್ದೆ ಅದು ಹಸುಗಳಿದ್ದು ಅದೆಲ್ಲ ಸ್ವಲ್ಪ ಅವಾಗ ಸಾಲಗಳು ಜಾಸ್ತಿ ಆಗ್ಬಿಡ್ತು. ಇದೆಲ್ಲ ಆಯ್ತು. ಹಸುಗಳು ಏನಾರ ಹೆಚ್ಚು ಕಮ್ಮಿ ಆದ್ರೆ ಅವಾಗೆಲ್ಲ ಸ್ವಲ್ಪ ಬೇರೆ ಜನಗಳು ಕೈ ಹೊಡೆದ ಏನೇನೋ ಆಗಿ ಹಸುಗಳು ಅದು ಅವಾಗ ಕೇಳ್ಕೊಂಡೆ. ಸ್ಟಾರ್ಟಿಂಗ್ ಪೂಜೆ ಮಾಡುವಾಗ ನಂದು ಇಷ್ಟ ಐತಿ, ಯಾರಿಗೂ ಹೇಳಿಲ್ಲ, ಯಾರನ್ನೂ ಕೇಳಿಲ್ಲ. ಅವಾಗ ನಾನು ನೇರವಾಗಿ ಸ್ವಾಮಿಯವ್ರ ಹತ್ರನೇ ಕೇಳ್ಕೊಂಡಿದ್ದೆ. 1 ವರ್ಷದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಅದೇ 1 ವರ್ಷದಲ್ಲಿ ಕ್ಲಿಯರ್ ಆಯ್ತು, ನನಗೆ ಗೊತ್ತಿಲ್ಲ. ಆ ರೀತಿ ಆಯ್ತು. ಅಂದ್ರೆ ಆ ಟೈಮ್ ಬಿಸ್ನೆಸ್ ಚೆನ್ನಾಗಿ ಬಂತು ನನಗೆ. ವಹಿವಾಟುಗಳು ವಹಿವಾಟುಗಳು ನಡೆದು ಅಂದ್ರೆ ಇಲ್ಲಿ ಇನ್ನೂ ಅಂತ ಅತೀವವಾಗಿ ಏನು ಅಭಿವೃದ್ಧಿ ಅಭಿವೃದ್ಧಿ ಆಗಿಲ್ಲ. ಇನ್ನ ದೇವಸ್ಥಾನನೇ ಕಟ್ಟಿರಲಿಲ್ಲ, ನಿರ್ಮಾಣನೇ ಆಗಿರಲಿಲ್ಲ. ಪಕ್ಕದಲ್ಲಿ ಏನು ಮೂಲ ದೇವಸ್ಥಾನ ಮೂಲ ದೇವಸ್ಥಾನ ಇತ್ತು, ಅದೇ ಇತ್ತು ಅಷ್ಟೇನೆ. ನಾನು ಬಂದು 4 ವರ್ಷಕ್ಕೆ ಇದು ಮೂಲ ದೇವಸ್ಥಾನ, ಇದೊಂದು ದೇವಸ್ಥಾನ ಕೈ ಹಾಕಿದ್ದು. ಅಷ್ಟರೊಳಗೆ ನಂದೆಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ರು ಸ್ವಾಮಿಯವರು. ಆ ಟೈಮಲ್ಲಿ ನನಗೆ ಪೂಜೆದು ಮಂತ್ರದ ತಂತ್ರ ಏನೇನು ಒಂದು ಯಂತ್ರನೂ ಗೊತ್ತಿಲ್ಲ ನನಗೆ. ಒಂದು ತಡೆ ಹೊಡೆಯೋದು ಇದೇನು ತಡೆ ಹೊಡೆಯೋದು ಒಂದು ಯಂತ್ರ ಏನು ಅಂದ್ರೆ ಗೊತ್ತಿರಲಿಲ್ಲ ನನಗೆ. ಆ ಟೈಮಲ್ಲಿ ಬಂದಾಗ ಏನೋ ಪೂಜೆ ಮಾಡ್ಬೇಕು ನಾನು ಆಚೆಗೆ ಹೋಗ್ಬೇಕು ಅಷ್ಟೇ ಬಿಸ್ನೆಸ್. ಪೂಜೆ ಮಾಡಿ ಆಚೆಗೆ ಹೋಗೋದು ಅಷ್ಟೇ ನನಗೆ ಗೊತ್ತಿದ್ದು. ಅದು ಏನ್ ಮನ್ಸಿಂದ ಮಾಡತ್ತಾರ ಮನಸ್ಸಿಂದ ಅಲ್ಲ, ಇಲ್ಲಿ ಮಾಡ್ಬೇಕು ಎಲ್ಲ ಹೋಗೋದು ದುಡಿಮೆ ಆ ಕಡೆ ಅಷ್ಟೇ ಇದ್ದಿದ್ದು ನನ್ನ ಹತ್ರ. ಬಟ್ ಅದು ದಿನ ದಿನಕ್ಕೆ ಸ್ವಾಮಿಯವರು ಒಲವು ಈ ಕಡೆನೇ ಎಳೆದು ನನಗೆ ಗೊತ್ತಾಯ್ತು. ನನಗೆ ಇವ್ರ ಕಡೆಯಿಂದಲೇ ಬರ್ತಾ ಇರೋದು. ಇಷ್ಟು ದಿನ ಇಲ್ಲದೇ ಇರೋ ಆರ್ಡರ್ಗಳು ಇವಾಗ ಇಷ್ಟು ಬರ್ತಾ ಇದಾವೆ. ಇಷ್ಟು ಕಾಂಪಿಟೇಷನ್ ಇದ್ರೂ ಇಷ್ಟು ನನಗೆ ಆರ್ಡರ್ ಬರ್ತಾವೆ ಅಂದ್ರೆ ಬಟ್ ಜಗತ್ತಿಗೆ ಗೊತ್ತಿಲ್ಲ. ಜಗತ್ತಿಗೆ ಗೊತ್ತಿಲ್ಲ. ನೀವಾಗದು ಎಲ್ಲಿ ಬಂದ್ರು ಎಲ್ಲಿ ತಂದ್ರು ಏನ್ ಮಾಡಿರಂತ ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ನಾನು ಅಷ್ಟು ಇದಾಗಿ ಸ್ವಾಮಿಯವ್ರಿಗೆ ಗೊತ್ತು, ನನಗೆ ಗೊತ್ತು ಅಷ್ಟೇ. ನಾನು ಏನ್ ಬಿಸ್ನೆಸ್ ಮಾಡ್ತೀನಿ, ಏನ್ ಮಾಡಿದೀನಿ ಅಂತ. ಅಂದ್ರೆ ಯಾವ್ದಕ್ಕೂ ಕೈ ಹಾಕ್ಸಿಲ್ಲ. ಅದ್ರ ಆದಾಯ ಏನು ಯಾವ್ದು ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ಭಗವಂತಂಗೆ ನಿಮ್ಗೆ ಅಷ್ಟೇ ಗೊತ್ತಿದ್ದು. 2 ಎಕರೆ ಭೂಮಿ ಇತ್ತು, ಭೂಮಿನಲ್ಲಿ ಒಂದು ಶುಂಠಿ ಬೆಳೆದೆ, ಅದ್ರಲ್ಲಿ 10 ಲಕ್ಷ ಆದಾಯ ಸಿಕ್ತು ಒಂದೇ ವರ್ಷದಲ್ಲಿ. ಎಲ್ಗೋಬೇಕು? ಹೌದು, 3 ವರ್ಷ ಅದೇ ಶುಂಠಿ ಬೆಳೆದಿದ್ದೆ, ದುಡ್ಡು ಸಿಕ್ಕಿರಲಿಲ್ಲ. ಇಲ್ಲಿ ಬಂದು ಪೂಜೆ ಮಾಡಿದ ವರ್ಷದಲ್ಲೇ ದುಡ್ಡು ಸಿಕ್ತಲ್ಲ, ಅದೇ ಅಲ್ವಾ ಆದಾಯದ ಮೂಲ. ಇನ್ನೇನ್ ಮಾಡ್ಬೇಕು? ಲಾಟ್ರಿ ಹೊಡ್ಸಿರು ಭಗವಂತ. ಅವಾಗ್ಲೇ ನಾನು ನಂಬ್ಕೊಂಡೆ. ಇಷ್ಟೆಲ್ಲ 3 ವರ್ಷ ನನಗೆ ಆಗದೆ ಇರೋದು 1 ವರ್ಷದಲ್ಲಿ ಇದಾಯ್ತು ಅಂತಂದ್ರೆ ಅಲ್ಲಿಗೆ ಡಬಲ್ ಆಯ್ತು ನನಗೆ. ಅದಾದ್ಮೇಲೆ ಕಾಯಿ ಎಲ್ಲ ಸ್ವಲ್ಪ ಕೊಂಡಾಕಿದ್ದೆ. ಆ ಟೈಮಲ್ಲಿ 8,000 9,000 ಕೊಬ್ಬರಿ ರೇಟ್ ಇತ್ತು. ಅವಾಗ ಸ್ವಾಮಿಯವ್ರನ್ನೇ ಕೇಳ್ಕೊಂಡೆ, ಬೇಡ ಇವಾಗ ಸ್ವಲ್ಪ ದಿವಸ ಇರ್ಲಿ ಅಂದ್ರು. ಬರೀ 6 ತಿಂಗಳು ವೆಯ್ಟ್ ಮಾಡಿದ್ದು 1 to ಡಬಲ್ ತ್ರಿಬಲ್ ಆಗೋಯ್ತು ಅದು. ಅದೇ ಕೊಬ್ಬರಿ 12,000ದಲ್ಲಿ ಕೊಬ್ಬರಿ ಏನ್ ನೋಡಿದ್ರು 12,000ದಲ್ಲಿ ಕಾಯಿ ತಗೊಂಡಿದ್ದೆ. 30,000 ಕೊಬ್ಬರಿ ಹೋಯ್ತು. ಎಷ್ಟಾಯ್ತು ದುಡ್ಡು ನನಗೆ? 1/3 ಆಗೋಯ್ತಲ್ಲ. 3 ವರ್ಷ ಆಗೋಯ್ತು ಅಷ್ಟೇ. ಅದು ಇವ್ರದೇ ಆರ್ಡರ್ ಕೇಳಿದ್ದೆ. ಈಗ ಹಿಂಗ ಐತೆ ನನಗೆ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಬೇಡ, 6 ತಿಂಗಳು ಟೈಮ್ ಹಾಕಿದ್ರು ಅದಕ್ಕೆ. ಕರೆಕ್ಟಾಗಿ 6 ತಿಂಗಳು ವೆಯ್ಟ್ ಮಾಡಿದ್ದು. 6 ತಿಂಗಳು ಹುಡುಕೊಂಬಂದು ತಗೊಂಡೋದ್ರು ಅದನ್ನ. ಅದ್ರಲ್ಲಿ 1:3 ಆಗೋಯ್ತಲ್ಲ ನನಗೆ. ಬೇರೆ ಉದಾಹರಣೆ ಬೇಡ, ಬೇರೆ ಉದಾಹರಣೆ ಬೇಡ. ನಾನ್ ನಂಬಿಕೆ ಬೇಕಿತ್ತಲ್ವಾ? ಅದಕ್ಕೆ ನನಗೆ ಡೌಟ್ ಇತ್ತು. ನಿಮಗೆ ಕೆಲಸ ಮಾಡ್ಕೊಂಡು ನಾನ್ ನಂಬಿಕೆ ಬೇಕಿತ್ತಲ್ಲ. ನಾನ್ ನಂಬಿಕೆ ಮೇಲೆ ತಾನೇ ಭಕ್ತರನ್ನ ನಾನು ಕರೆಯಕ್ಕೆ ಸಾಧ್ಯ. ನಾನ್ ನಮ್ದು ಭಕ್ತರನ್ನ ಹೆಂಗ್ ಕರೆಯೋಣ ಅಂತ ಹೇಳಿ ಇವಾಗ ಯಾರನ್ನ ಬೇಕಾದ್ರೂ ಧೈರ್ಯವಾಗಿ ಕರಿತೀನಿ ನಾನು. ಬನ್ನಿ ನಮ್ಮ ದೇವಸ್ಥಾನದಲ್ಲಿ ಒಳ್ಳೇದಾಗುತ್ತೆ. ಅಂದ್ರೆ ಏನೆಲ್ಲ ಒಳ್ಳೇದಾಗಿದೆ, ಏನೆಲ್ಲ ಯಾವ್ಯಾವ ಇದರಲ್ಲಿ ಶುರುವಾಗಿದೆ, ಅಂದ್ರೆ ಏನೆಲ್ಲ ಕೆಲಸಗಳಾಗುತ್ತೆ ಇಲ್ಲಿ ಬಂದ್ರೆ? ಎಲ್ಲ ಏನೇ ಕೆಲಸ, ಇಂಥ ಕೆಲಸ ಆಗಲ್ಲ ಅನ್ನಂಗಿಲ್ಲ. ಒಂದು ಲಗ್ನದಾಗ್ಲಿ, ಮಕ್ಳದ್ದಾಗ್ಲಿ, ಇನ್ನು ಜಮೀನಿಂದು, ಕೋರ್ಟಿಂದು ಕೇಸು, ವಿದ್ಯಾಭ್ಯಾಸದ್ದು, ಅವ್ರ ಕೆಲಸಗಳದ್ದು ಎಲ್ಲಾ ತರದ ಕೆಲಸನೂ ನಡೀತದೆ. ಇಂಥದ್ದಾಗಲ್ಲ ಕಳಿಸಿಲ್ಲ, ಯಾರನ್ನು ವಾಪಸ್ ಕಳಿಸಿಲ್ಲ. ಜನ ಎಲ್ಲ ನೋಡಿದ್ರೆ ವೇಟ್ ಮಾಡಬೇಕು. ಟೈಮು ಕಾಲಾವಕಾಶ ತಗೊಂತಾರೆ, ಆ ಟೈಮು ವೇಟ್ ಮಾಡಬೇಕು. ಅಷ್ಟೊಳಗೆ ಆಗಿಲ್ಲ ಹಂಗೆ ಹಿಂಗೆ ಅಂದ್ರೆ ಅವ್ರ ಏನ್ ಮಾಡಕ್ಕ, ಕರ್ಮ ಕಳಿಬೇಕು. ಒಳ್ಳೇದಾಗ್ಬೇಕಂದ್ರೆ ನನಗೆ ಪಾಯಿಂಟ್ ಮಾಡೋದೇ ಗೊತ್ತಿರಲಿಲ್ಲ. ನೀರ್ ಪಾಯಿಂಟ್ ಮಾಡೋದೇ ನಮಗೆ ಗೊತ್ತಿರಲಿಲ್ಲ. ನಾನ್ ಪಾಯಿಂಟ್ ಮಾಡ್ಸಕ್ಕೆ ಬೇರೆಯವ್ರನ್ನ ಕರ್ಕೊಂಡ್ ಬಂದಿದ್ದೆ. ಇವತ್ತು 1000 ಪಾಯಿಂಟ್ ನಾವು ಮಾಡ್ತಾ ಇದ್ವಿ. ಆದ್ರೆ ಅದನ್ನು ಇವ್ರ ಆಶೀರ್ವಾದ. ಆಮೇಲೆ ನಂದೇನು ಇಲ್ಲ, ನಾನು ಹೇಳ್ತಾ ಇಲ್ವಾ, ನಾನ್ ಸುಮ್ನೆ ನಿಮಿತ್ತ ಅಷ್ಟೇ. ನಾನು ಒಂದ್ ಮನುಷ್ಯ ಅಷ್ಟೇ. ಜನ ಅಂದ್ಕೊಂಡಿರಂಗೆ ನೀವೇ ಅಂತ ಏನಿಲ್ಲ, ಏನಿಲ್ಲ ಇಲ್ಲಿ. ಒಂದ್ ಪೈಸದ್ದು ಇಲ್ಲ ಇಲ್ಲಿ. ಭಗವಂತ ಆಡಿಸ್ತೇನೆ. ನಾನ್ ಸುಮ್ನೆ ಇರೋದ್ ಅಷ್ಟೇ ಇಲ್ಲಿ. ನಮ್ದು ದೇವಸ್ಥಾನ ಅಂತ ನಾನು ಇರೋದ್ ಅಷ್ಟ್ ಬಿಟ್ರೆ ದೇವಸ್ಥಾನಕ್ಕೆ ಒಂದು ಸೆಕ್ಯೂರಿಟಿ ಅಷ್ಟ್ ಬಿಟ್ರೆ ಬೇರೆ ನಾನೇ ದೇವ್ರನ್ನ ಅದು ಬರೀ ಸೇವೆ ಮಾಡೋ ಸೇವಕ. ನಾನು ಹೇಳಿಲ್ವ, ಟೋಟಲ್ ನಾನ್ ಸೆಕ್ಯೂರಿಟಿ ಅಷ್ಟೇ ಇಲ್ಲಿ. ಅವ್ರನ್ನ ಕಾಯೋದಿರ್ತಾರೆ, ಇರೋದಕ್ಕಷ್ಟೇ. ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ, ಎಲ್ಲ ಅವರೇ. ಯಶಸ್ಸು ನಿಮಗೆ ಸಿಕ್ಕಾದ್ಮೇಲೆ ಜನ ಕೆಳಕ್ ಶುರು ಮಾಡಿದ್ದು ಅಂಡ್ ಅವ್ರಿಗೂ ಸಿಗ್ತಾ ಇದೆ. ಎಲ್ಲರಿಗೂ ಪ್ರತಿಯೊಂದು ಸಿಗ್ತಾ ಇದೆ. ಒಳ್ಳೇದಾಗಿದೆ. ನಾವು ಹಂಗಾಗಿ ಎಲ್ಲ ಬರೋದು. ಮುಂಚೆ ಇಲ್ಲಿ ಒಂದು ಜಾತ್ರೆ ಮಾಡ್ಬೇಕು ಅಂದ್ರೆ ನಾವು ಚಿಕ್ಕ ಮಕ್ಕಳಲ್ಲಿ 50,000 ಇದ್ರೆ ಸಾಕಾಯ್ತು ಜಾತ್ರೆ ಮಾಡಕ್ಕೆ. ಇವತ್ತು 5 ಲಕ್ಷ ಬೇಕು. ಒಂದು ಕತ್ರ ಅಂದ್ರೆ ದೇವಸ್ಥಾನದಿಂದ ತೆಗಿಯಲ್ಲ, ಎಲ್ಲ ಭಕ್ತಾದಿಗಳು ಬಂದ್ ಮಾಡ್ತಾರೆ. ಆದ್ರೆ ಒಳ್ಳೇದಾಗಿದೆ, ಎಲ್ಲ ಭಕ್ತಾದಿಗಳು ಮಾಡ್ತಾರೆ. ಬರೀ ಒಂದು ಹೂವಿನ ಅಲಂಕಾರ ಮಾಡ್ಸಕ್ಕೆ 70,000-80,000 ಇವತ್ತು ಖರ್ಚು. ಅದ್ರ ಭಕ್ತಾದಿಗಳು ಅದು ಒಬ್ಬೊಬ್ಬರೇ ಭಕ್ತಾದಿಗಳು ಅಷ್ಟು ಶಕ್ತಿ ಕೊಟ್ಟಿದ್ದಾರೆ. ಅವ್ರ ಕೆಲಸಗಳು ಅಷ್ಟು ಮಾಡಿದ್ದಾರೆ, ಅಷ್ಟು ಮಾಡ್ತಾ ಇದ್ದಾರೆ. ಅದ್ದೂರಿಯಾಗಿ ಇಲ್ಲಿ ಜಾತ್ರೆ ನಡೆದಿರೋದು 41ನೇ ಜಾತ್ರೆ. ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಎಷ್ಟು ಜನ ಕೇಳಿರು ಹೇಳ್ತೀರಿ. ಈ
ನಮ್ಮ ಸನ್ನಿಧಿ ಒಂದು ಬ್ಯಾನರ್ ಹಾಕಿದೀವಿ ಅಂದ್ರೆ 41ನೇ ವರ್ಷಕ್ಕೆ ಅದು ಅವ್ರು ಕರೆಸ್ಕೊಂಡು ನಾನು ಬಂದ್ಮೇಲೆ ಹಾಂ ಹಾಂ ಅದುವರೆಗೂ ಬ್ಯಾನರ್ ಅಲ್ಲ, ಇಲ್ಲಿ ಪ್ರಿಂಟೇ ಸರಿಯಾಗಿರ್ತಾರಲ್ಲ. ಹಾಂ ಹಾಂ ಆ ಥರ ಇತ್ತು. ಅಂದ್ರೆ ಜನಗಳ ಸಹಕಾರ ಇದೆ, ಭಕ್ತರ ಸಹಕಾರ ಇದೆ, ಗ್ರಾಮಸ್ಥರ ಸಹಕಾರ ಇದೆ, ಎಲ್ಲ ಒಗ್ಗೂಡಿ ಮಾಡ್ತಾರೆ. ಹೊಂದಾಣಿಕೆಯಿಂದ ತುಂಬಾ ಚೆನ್ನಾಗಿ ಆಗ್ತಿದೆ. ಇಲ್ಲಿ ಬಂದು ಭಕ್ತರೆಲ್ಲ ಒಳ್ಳೇದೇ ಎಲ್ಲ ಒಳ್ಳೇದೇ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೋ ಒಬ್ರು ಇಬ್ರು ಅವ್ರ ಟೈಮ್ ಸರಿ ಇಲ್ಲ ಹೋಗಿರ್ಬೋದು ಆಚೆ, ಅಷ್ಟು ಬಿಟ್ರೆ 99 ಭಾಗ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಒಳ್ಳೇದಾಗಿದೆ. 15 ವರ್ಷ 20 ವರ್ಷ ಮಕ್ಳಿಲ್ದಾರ ಬಂದ್ರು ಮಕ್ಕಳಾಗಿದ್ದಾವೆ. 30 ವರ್ಷ ಆಗಿ ಮದುವೆ ಆಗಿಲ್ಲ ಅಂದ್ರೂ ಮದುವೆ ಆಗಿದ್ದಾವೆ. ಓಕೆ, ಎಲ್ಲ ರೀತಿನಲ್ಲೂ ಸ್ವಾಮಿಯವರ ಅನುಗ್ರಹ ಇರುತ್ತೆ. ಅವರನ್ನ ಇವ್ರು ಯಾವ ರೀತಿ ಬೇಡ್ಕೊಂತಾರೋ ಅದ್ರ ಮೇಲೆ ನಂಬಿಕೆ ಮೇಲೆ ನಿಂತಿದೆ. ನಂಬಿಕೆ ಮೇಲೆ ನಿಂತಿದೆ. ಅವ್ರು ಆ ಥರ ಕೊಡ್ತಾರೆ. ಅರ್ಧಂಬರ್ಧ ನಂಬಿಕೆಯಲ್ಲಿ ಬಂದ್ರೆ ಅರ್ಧಂಬರ್ಧ ಕಳಿಸ್ತಾರೆ ಅಷ್ಟೇ. ಫಸ್ಟ್ ನಂದೇ, ನಾನೇ ನಮ್ದೇ ಬಂದಾಗ ನನ್ನೇ ಆಚೆಗೆ ಹಾಕಿದ್ರು. ಹಾಂ ಹಾಂ, ನಿಮ್ಗೆ ಅನುಭವ ಆಯ್ತು? ಅನುಭವ ಆಗಿದೆ. ಹಾಂ, ಆಚೆಗೆ ಸೇರು ಹಾಂ ಹಾಂ, ಬೇರೆ ಬೇರೆ ರೀತಿ ಎಲ್ಲ ಹೇಳೋರು, ನೀನು ಸರಿ ಮಾಡಿಲ್ಲ ಅದು ಮಾಡಿಲ್ಲ. ಹಾಂ ಹಾಂ, ಅಂದ್ರೆ ನಾನು ಅವಾಗ ಏನೋ ಹೇಳ್ತಾರೆ ನೀವೇ, ಅದು ಅನುಭವ ನನಗೆ ಆದಾಗಲೇ ಗೊತ್ತಾಗಿತ್ತು. ಓ, ಯಾಕೆ ಹೇಳ್ತಾ ಇದಾರೆ, ತಪ್ಪು ಮಾಡ್ತಿದ್ದೀನಿ, ಏನು ತಪ್ಪು ಮಾಡ್ತಿದ್ದೀನಿ ಅಂತ. ತಿದ್ಕೊಂಡ ನಂತರ ಸಕ್ಸಸ್ ಕೊಟ್ರು. ನಾನು ಇಲ್ಲಿ ಬಂದ್ಮೇಲೆ ನನ್ನ ಮನುಷ್ಯ ಅಂತ ಇರೋದು. ಹಗಲು ರಾತ್ರಿ ಹೋರಾಟ ಮಾಡಿದ್ರು ನನ್ನ ಹೋರಾಟದಲ್ಲಿ ಅಷ್ಟು ಫಲ ಇರಲಿಲ್ಲ. ಸ್ವಾಮಿ ಬಂದಾಗ ನಿಮ್ಮನ್ನು ನೋಡುವಾಗಕ್ಕೂ ಈಗ ನೀವು ಮಾತಾಡೋದಕ್ಕೂ ಜನಕ್ಕೆ ಭಾಳ ವ್ಯತ್ಯಾಸ ಕಾಣುತ್ತೆ. ಆ ರೌದ್ರನ ಅರ್ಥನ ನೋಡಿದರೆ ವಿಶ್ವರೂಪ ಒಂದು ಹಾಕಿದ್ದೆ ಲಾಸ್ಟು, ಅದೆಲ್ಲದಕ್ಕೂ ಭಗವಂತ ಅದು ಹೆಂಗೆ ಆ ಪವಾಡ ಅನ್ನೋದು ಆಶ್ಚರ್ಯ ಅನಿಸುತ್ತೆ. ಸದ್ಯಕ್ಕೆ ಈಗ ಇಲ್ಲಿ ಈ ದೇವಸ್ಥಾನಕ್ಕೆ ಯಾವ್ಯಾವ ಭಾಗದಿಂದ ಬರ್ತಿದ್ದಾರೆ ಜನ, ಎಲ್ಲೆಲ್ಲಿಂದ ಬಂದಿದ್ದಾರೆ? ಯಾವ ಭಾಗದಿಂದ ಅಂತ ಎಲ್ಲ ಸುತ್ತ ಬರ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಎಲ್ಲ ಕಡೆನೂ, ಬಾಗಲಕೋಟೆ, ಬಳ್ಳಾರಿ, ಕೊಪ್ಪಳ, ಅದ್ ಕೇಳೇ ಇಲ್ಲ ಬಿಡ್ರಿ, ಹೆಸರೇ ಕೇಳಿಲ್ಲ ನಾವು. ಅಂತ ಊರಲ್ಲೆಲ್ಲ ಬರ್ತಾ ಇದ್ದಾರೆ. ಯಾರು ಫೋನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಮುಂಚೆ ಅಷ್ಟು ಬರ್ತಿರಲ್ಲ. MM ಕನ್ನಡಿಗ ಚಾನಲ್ ಅವರು ಒಂದು ವಿಡಿಯೋ ಮಾಡಿ, 1-2 ವಿಡಿಯೋ ಮಾಡಿ ಕಳ್ಸಿರು. ಅವ್ರು ಕಳ್ಸಿದ್ಮೇಲೆ ಆ ವಿಡಿಯೋಗಳು ನೋಡ್ಕೊಂಡು ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ. ಪೂಜೆ ಯಾವಾಗಿದೆ, ಯಾವಾಗ ಬರ್ಬೇಕು, ಏನ್ ಬರ್ಬೇಕು ಅಂತ. ಎಲ್ಲಾ ಜನ ಅಲ್ಲಿ ಕೂತು ಬೇಡದವ್ರಿಗೆಲ್ಲ ಒಳ್ಳೇದಾಗ್ತಿದೆಯಲ್ಲ, ಅದೇ ಅದನ್ನೇ ಆ ವಿಡಿಯೋ ನೋಡಿ ಸ್ಮರಣೆ ಮಾಡ್ಕೊಂಡವ್ರಿಗೆ ಅದು ಒಳ್ಳೇದಾದ್ಮೇಲೆ ಇಲ್ಲಿ ಬಂದವ್ರಿ. ಹೌದು, ಅಲ್ಲಿ ನಮ್ ಕೆಲಸ ಆಯ್ತು ಅಂದ ತಕ್ಷಣ ಇಲ್ಲಿಗೆ ಬಂದವ್ರು.